ಜಾಗತಿಕವಾಗಿ ಉಂಟಾಗಿರುವ ತೈಲ ಅಭಾವವನ್ನ ನೀಗಿಸೋದಕ್ಕೆ ಐಇಎ ಎಂಟ್ರಿ ಕೊಡ್ತಾ ಇದೆ ಅನ್ನೋದ್ರ ಡೀಟೇಲ್ಸು. ಐಇಎ ಯಾವುದು ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ. 400 ಮಿಲಿಯನ್ ಬ್ಯಾರಲ್ ತೈಲವನ್ನ ನೀಡೋದಕ್ಕೆ ನಿರ್ಧಾರವನ್ನು ಇವರು ಮಾಡಿದ್ದಾರಂತೆ. ಕಚ್ಚಾ ತೈಲ ಬಿಡುಗಡೆ ಮಾಡೋದಕ್ಕೆ 32 ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸಿದೆಯಂತೆ. ತುರ್ತು ತೈಲ ನಿಕ್ಷೇಪಗಳಿಂದ ನೀಡೋದಕ್ಕೆ ನಿರ್ಧಾರವನ್ನ ಐಇಎ ಮಾಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ತೈಲ ತರಿಸ್ಕೊಂಡು ಇವ್ರು ಶೇಖರಣೆ ಮಾಡಿಟ್ಟಿರ್ತಾರೆ. ಜಗತ್ತಿನಲ್ಲಿ ಸಮಸ್ಯೆ ಕಾಡಿದಾಗ ಅವ್ರು ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ. ಹಂಗೆ ರಿಲೀಸ್ ಮಾಡಿ ಸ್ವಲ್ಪ ಮಾರ್ಕೆಟ್ನಲ್ಲಿ ಈಸ್ ಆಫ್ ಬಿಸ್ನೆಸ್ ಮಾಡಿದ ಉದಾಹರಣೆ ಕೂಡ ಇದೆ. ಹಿಂದೆ ಇರಾಕ್ ಮತ್ತು ಇರಾನ್ ನಡುವೆ ಯುದ್ಧ ಆದಾಗ 8 ವರ್ಷ ಯುದ್ಧ ಆಗಿತ್ತಲ್ಲ, 1990ರಲ್ಲಿ ಪ್ರಾಬಬ್ಲಿ ಐಇಎ ಬಂದು ತನ್ನ ಹತ್ರ ಶೇಖರಣೆ ಆಗಿದ್ದಂತಹ ಕಚ್ಚಾ ತೈಲವನ್ನು ಮಾರ್ಕೆಟಿಗೆ ಬಿಡುತ್ತೆ. ಆಗ ಎಲ್ಲ ಕಡೆ ಇನ್ಫ್ಲೇಷನ್ ರೇಟ್ ಎಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ನೋಡಿ, ಕಚ್ಚಾ ತೈಲದ ಬೆಲೆ $1 ಏರಿದಾಗಲೂ ಕೂಡ ನಮ್ಮಲ್ಲಿ 1-2% ಹಣದುಬ್ಬರ ಜಾಸ್ತಿ ಆಗುತ್ತೆ. ಎಲ್ರಿಗೂ ಎಫೆಕ್ಟ್ ಅದು. ಹಣದುಬ್ಬರ ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ನಾವು ಏನೇ ತೊಗೊಂಡ್ರೂ ಕೂಡ ಇವತ್ತು ₹5 ಇದ್ದಿದ್ದು ನಾಳೆ ₹10 ಆಗುತ್ತೆ, ₹12 ಆಗುತ್ತೆ. ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವರು ಕೆಲ ಕ್ರಮಗಳನ್ನು ಕೈಗೊಂಡ್ರೆ ಯೂಸ್ ಆಗುತ್ತೆ. ಅಂಥದ್ದೇ ಒಂದು ಕ್ರಮದ ಬಗ್ಗೆ ಡಿಸಿಷನ್ಗಳಾಗಿದೆ ಅಂತೆ. ನೋಡೋಣ ಇಂಪ್ಲಿಮೆಂಟ್ ಆಗಿ ಇದು ಯಾವಾಗ ಮಾರ್ಕೆಟಿಗೆ ಬರುತ್ತೆ, ಇಷ್ಟು ಕಚ್ಚಾ ತೈಲಗಳು ಎನರ್ಜಿ ಅಂತ. ಇದು ಮಾರ್ಕೆಟಿಗೆ ಬಂದು ಭಾರತಕ್ಕೆ ಯಾವಾಗ ಸಿಗುತ್ತೆ ಇದರ ಲಾಭ ಅನ್ನೋದು ಕೂಡ ನೋಡಬೇಕಾಗತ್ತೆ. ಸದ್ಯಕ್ಕೆ ಒಂದು ಇನ್ಸ್ಟೆಂಟ್ ರಿಲೀಫ್ ರೀತಿ ಕಾಣಿಸ್ತಾ ಇದೆ ನಮಗಿದು.